ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6ನೇ ತರಗತಿ ಇದೆ. ಈ ಒಂದು ಪಠ್ಯಪುಸ್ತಕದಲ್ಲಿ ಬರುವಂತಹ ಕಬಡ್ಡಿ ಫಸ್ಟ್ ಪಾಠ ನಾವು ದೈಹಿಕ ಶಿಕ್ಷಣದ ಅರ್ಥ ತಿಳ್ಕೊಂಡಿದ್ವಿ. ಇವಾಗ ಕಬಡ್ಡಿ ಬಗ್ಗೆ ತಿಳ್ಕೊಳ್ಳೋಣ. ಈ ಕಬಡ್ಡಿಗೆ ಸಂಬಂಧಪಟ್ಟಂತೆ ನಾನು 6ನೇ ಕ್ಲಾಸಲ್ಲಿದೆ ಅಂತ ಹೇಳ್ತೀನಿ. ಹಾಗೆ 7ನೇ ಕ್ಲಾಸಲ್ಲಿ ಕಬಡ್ಡಿ ಇದೆ, ಅದು ಇಲ್ಲೇ ಸೇರಿಸ್ಕೊಳ್ತೀನಿ. ಅಂದರೆ ಪಾರ್ಟ್ ವೈಸ್ ಮಾಡ್ತೀನಿ. ಇದು 6ನೇ ಕ್ಲಾಸ್ ಆದಮೇಲೆ ಆಮೇಲೆ 7ನೇ ಕ್ಲಾಸು, ಆಮೇಲೆ ಆ ಥರ ಟೆಕ್ಸ್ಟ್ ಬುಕ್ಕಿಂದು ಕಬಡ್ಡಿ ಎಲ್ಲೆಲ್ಲಿದೆನೋ ಅಲ್ಲಿಂದೆಲ್ಲ ಏನು ಮಾಡ್ತೀನಿ ನಾನು ಆ ಕ್ಲಾಸ್ಗಳನ್ನು ಅದಕ್ಕೆ ಸಂಬಂಧಪಟ್ಟಂತೆ ಹಾಕ್ತಾ ಇರ್ತೀನಿ. ಖೋಖೋ ಇದೆ ಅಂದರೆ ಖೋಖೋಗೆ ಸಂಬಂಧಪಟ್ಟಂತಹ 6ನೇ ತರಗತಿದು, 7ನೇ ತರಗತಿದು, 8ನೇ ತರಗತಿಯಲ್ಲಿಲ್ಲ ಯಾವ್ಯಾವ ಟೆಕ್ಸ್ಟ್ ಬುಕ್ಕಲ್ಲಿದೆನೋ 6ರಿಂದ 10ನೇ ತರಗತಿ ಗಂಟ ಆ ಒಂದು ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಅದಕ್ಕೆ ರಿಲೇಟೆಡ್ ಇರುವಂತಹ ಟಾಪಿಕ್ಗಳು ಮತ್ತು ಅದರ ಟೆಕ್ಸ್ಟ್ ಬುಕ್ ಸೇರಿಸಿ ತರಗತಿಗಳು ಮಾಡ್ತಾ ಹೋಗ್ತೀನಿ. ಕಬಡ್ಡಿ ಆಗೋಣ ಮತ್ತು ಆ ಥರ ಟೆಕ್ಸ್ಟ್ ಬುಕ್ಕಲ್ಲಿರೋದು, ಮತ್ತು ಈಗ ಖೋಖೋ ಆಗೋಣ ಅದು ಆ ಥರ ಟೆಕ್ಸ್ಟ್ ಬುಕ್ಕಲ್ಲಿರೋದು, ಈ ಥರ ಮಾಡ್ತಾ ಹೋಗ್ತೀನಿ. ಅಲ್ಲಿಂದ ಇಲ್ಲಿ ನೀವು ಜಾಯ್ನ್ ಮಾಡಿಕೊಂಡು ಓದಬೇಕು. ಯಾಕಂದರೆ ಒಟ್ಟಿಗೆ ನಾವು ಒಂದೇ ಕಡೆ ಮಾಹಿತಿ ತಿಳ್ಕೊಂಡಂಗಾಗುತ್ತೆ. ಈಗ 6ನೇ ತರಗತಿ ತಿಳ್ಕೊಂಡು ಆಮೇಲೆ 7ನೇ ತರಗತಿ ತಿಳ್ಕೊಂಡು ಆಮೇಲೆ ಏನು ಮಾಡೋಣ ಆ ಥರ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಈ ಕಬಡ್ಡಿಯ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈ ಒಂದು ಪಾಠದಲ್ಲಿ ನಾವೇನು ತಿಳ್ಕೊತೀವಿ 6ನೇ ತರಗತಿಯಲ್ಲಿ ಕಬಡ್ಡಿ ಬಗ್ಗೆ ಅಂತಂದರೆ ಕಬಡ್ಡಿಯ ಇತಿಹಾಸ ತಿಳ್ಕೊತೀವಿ, ಕಬಡ್ಡಿ ಆಟದ ನಿಯಮ ತಿಳ್ಕೊತೀವಿ, ಕಬಡ್ಡಿ ಆಟದ ಕೌಶಲ್ಯ ಅಥವಾ ಸ್ಕಿಲ್ ಇದ್ರ ಬಗ್ಗೆ ತಿಳ್ಕೊತೀವಿ. ಪ್ರಸ್ತಾವನೆ ನೋಡ್ರಿ. ಭಾರತದಲ್ಲಿಯೇ ಹುಟ್ಟಿ ಬೆಳೆದಿರುವ ಮುಖ್ಯ ಆಟಗಳಲ್ಲಿ ಕಬಡ್ಡಿ ಒಂದು. ಭಾರತದಲ್ಲಿ ಹುಟ್ಟಿ ಬೆಳೆದಂಥ ಕೆಲವೊಂದು ಆಟಗಳಿದ್ದಾವೆ. ಆ ಆಟಗಳಲ್ಲಿ ಕಬಡ್ಡಿಯು ಕೂಡ ಒಂದಾಗಿದೆ. ಇದು ಜನಪ್ರಿಯವಾದಂಥ ಅಪ್ಪಟ ಭಾರತೀಯ ಕ್ರೀಡೆ. ಏನಾಗಿದೆ ಇದು ಜನಪ್ರಿಯವಾದಂಥ ಹಾಗೆ ಅಪ್ಪಟ ಭಾರತೀಯ ಕ್ರೀಡೆಯಾಗಿದೆ. ಇದು ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಏನು ಮಾಡ್ತಾರೆ, ಒಂದು ಹಳ್ಳಿ ಅಂದರೆ ಕೂಡ ಅಲ್ಲಿ ಕಬಡ್ಡಿ ಆಟವನ್ನು ಆಡ್ತಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಹುಟ್ಟಿ ಏಷ್ಯಾಡ್ ಮಟ್ಟಕ್ಕೆ ಅಂದರೆ ಏಷ್ಯನ್ ಮಟ್ಟಕ್ಕೆ ಏನು ಮಾಡಿದೆ ಈ ಒಂದು ಕ್ರೀಡೆ ಬೆಳ್ಕೊಂಡಿದೆ. ಯಾವುದು ಕಬಡ್ಡಿ. ಇದು ಒಂದು ಶಕ್ತಿವರ್ಧಕ ಆಟ. ಇಲ್ಲಿ ನಮಗೆ ಸುಮ್ಮನೆ ಶಕ್ತಿ ಇಲ್ಲಾಂದರೆ ಆಡೋಕ್ಕಾಗಲ್ಲ. ಇಲ್ಲಿ ನಾವು ಶಕ್ತಿ ಪ್ರಮುಖವಾದಂಥ ಒಂದು ಪಾತ್ರ ವಹಿಸ್ತೈತೆ. ಯಾವುದೇ ಸಲಕರಣೆ ಇಲ್ಲ, ಹಾಗೆ ಇದಕ್ಕೆ ಸಲಕರಣೆಗಳಿಲ್ಲದೆ ಆಡುವಂತಹ ಆಟ. ಕಡಿಮೆ ವೆಚ್ಚದಲ್ಲಿ ಮತ್ತು ಸರಳ ಆಟವಾಗಿದೆ ಇದು. ಈ ಆಟ ಆಡುವುದರಿಂದ ಕೌಶಲ್ಯ, ಶಕ್ತಿ, ಚಂಚಲತೆ, ಮನಸ್ಸಿನ ಏಕಾಗ್ರತೆ, ಧೈರ್ಯ ಮುಂತಾದ ಗುಣಗಳನ್ನು ಮಾಡೋದರಲ್ಲಿ ಬೆಳೆಸ್ಕೋಬೋದು. ಇತಿಹಾಸ ನೋಡಿರಿ. ಪ್ರಾಚೀನ ಕಾಲದಿಂದಲೂ ಕಬಡ್ಡಿ ಆಟವನ್ನು ಆಡ್ತಾಯಿದ್ರು. ಪ್ರಾಚೀನ ಕಾಲದಿಂದಲೂ ಏನು ಮಾಡ್ತಾಯಿದ್ರು, ಕಬಡ್ಡಿ ಆಟವನ್ನು ಆಡ್ತಾಯಿದ್ರು ಅಂತೇಳಿ ನಾವು ತಿಳ್ಕೊತೀವಿ. ಇದು ಮನೋರಂಜನೆಗಾಗಿ ಪ್ರಾರಂಭವಾದಂಥ ಆಟ. ಮೊದಲು ಇದಕ್ಕೆ ಆಡ್ತಾಯಿದ್ರು ಅಂದರೆ ಮನೋರಂಜನೆಗಾಗಿ ಆಡ್ತಾಯಿದ್ರು. ದೇಶದ ನಾನಾ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಇದು ಕರೀತಾರೆ. ದೇಶದ ನಾನಾ ಭಾಗಗಳಲ್ಲಿ ಬೇರೆ ಬೇರೆ ಆಟಗಳ ಹೆಸರುಗಳಿಂದ ಏನು ಮಾಡ್ತಾರೆ, ಈ ಕಬಡ್ಡಿ ಆಟವನ್ನು ಕರೀತಾರೆ. ಉದಾಹರಣೆ ಹೇಳಬೇಕಾದ್ರೆ ಹುತ್ತುತ್ತು, ಹೂಡುಡು, ಚುಡುಗುಡು ಮುಂತಾದವುಗಳು. ಹುತ್ತುತ್ತು ಎಲ್ಲಿ ಕರಿತಿದ್ರು, ಹುಡುಡು ಎಲ್ಲಿ ಕರಿತಿದ್ರು, ಚುಡುಗುಡು ಎಲ್ಲಿ ಕರಿತಿದ್ರು ಅಂತೇಳಿ ಪರ್ಟಿಕ್ಯುಲರಾಗಿ ಆತ ಟೆಕ್ಸ್ಟ್ ಬುಕ್ಕಲ್ಲಿದೆ, ಅಲ್ಲಿ ಹೇಳೋ ಟೈಮ್ನಾಗ ಅದು ಹೇಳ್ತೀನಿ. ಈ ಆಟಕ್ಕೆ ತವರೂರು ಎಲ್ಲಿ ಹುಟ್ಕೊಳ್ತಿದ್ದು ಕಬಡ್ಡಿ ಅಂತಂದರೆ ಮಹಾರಾಷ್ಟ್ರದ ಅಮರಾವತಿಯ ಹನುಮಾನ್ ವ್ಯಾಯಾಮ ಪ್ರಸಾರಕ ಮಂಡಳಿ ಅಂದರೆ ಹನುಮಾನ್ ವ್ಯಾಯಾಮ ಶಾರೀರಿಕ ಶಿಕ್ಷಣ ಮಂಡಳಿ ಇಲ್ಲಿ ಏನಾಗ್ತೈತೆ ಈ ಒಂದು ಕಬಡ್ಡಿ ಹುಟ್ಕೊಳ್ತೈತೆ. ಮಹಾರಾಷ್ಟ್ರದ ಅಮರಾವತಿ ಅನ್ನೋದು ನಮ್ಗೆ ಗೊತ್ತಿರಬೇಕು. ಯಾವ ಮಂಡಳಿ ಅಂದರೆ ಹನುಮಾನ್ ವ್ಯಾಯಾಮ ಶಾರೀರಿಕ ಶಿಕ್ಷಣ ಮಂಡಳಿ. 1918ರಲ್ಲಿ ಏನು ಮಾಡ್ತಾರೆ, ಕಬಡ್ಡಿ ಅಂಥೇಳಿ ನಾಮಕರಣ ಮಾಡ್ತಾರೆ. ಕಬಡ್ಡಿ ಅಂಥೇಳಿ ಯಾವಾಗ ನಾಮಕರಣ ಮಾಡಿದ್ರು ಅಂದರೆ 1918ರಲ್ಲಿ. ಈ ಕಬಡ್ಡಿ ಎಂಬ ಪದವು ಎದರಿಂದ ಬಂದಿದೆ, ಕೌನ್ ಬಡ ಎಂಬ ಪದದಿಂದ ಬಂದಿದೆ. ಹಾಗಾದರೆ ಕೌನ್ ಬಡ ಅಂದರೆ ಏನು, ಅದರ ಅರ್ಥ ಏನು ಅಂದರೆ ಯಾರು ಹೆಚ್ಚು ಅಂತ ಅರ್ಥ. ಅಂದರೆ ಎದುರಾಳಿಗೆ ಪಂಥಾವನ ನೀಡುವುದಾಗಿದೆ. ಇದು 1923ರಲ್ಲಿ ಬರೋಡಾದ ಹಿಂದ್ ವಿಜಯ್ ಜಿಮ್ಖಾನದವರು ಏನು ಮಾಡ್ತಾರೆ, ಮೊದಲ ಬಾರಿಗೆ ನಿಯಮಗಳನ್ನು ರಚಿಸ್ತಾರೆ. ಎಷ್ಟರಲ್ಲಿ ರಚಿಸಿದರು, 1923ರಲ್ಲಿ. ಯಾರು ರಚಿಸಿದ್ರು ಅಂದರೆ ಬರೋಡಾದ ಹಿಂದ್ ವಿಜಯ್ ಜಿಮ್ಖಾನದವರು ಇದಕ್ಕೆ ಏನು ಮಾಡ್ತಾರೆ, ನಿಯಮಗಳನ್ನು ರಚನೆ ಮಾಡ್ತಾರೆ. ಕಬಡ್ಡಿ ಅಂತ ಕರೆದಿದ್ದು 1918ರಲ್ಲಿ, ನಿಯಮಗಳು ರಚನೆ ಮಾಡಿದ್ದು 1923ರಲ್ಲಿ. ಯಾರಂದರೆ ಹಿಂದ್ ವಿಜಯ್ ಜಿಮ್ಖಾನದವರು. ಈ ಆಟವನ್ನು ಜೈಮಿನಿ, ಅಮರ, ಸಂಜೀವಿನಿ ಅಂತ ಮುಂತಾದ ವಿಧಾನಗಳಿಂದ ಏನು ಮಾಡ್ತಾರೆ, ಆಡ್ತಾಯಿದ್ದಾರೆ. ಈಗ ಯಾವ ವಿಧಾನ ಪ್ರಚಲಿತದಲ್ಲಿದೆ ಅಂದರೆ ಎಲ್ಲ ವಿಧಾನಗಳು ಈಗ ಏನಾಗಿದ್ದಾವೆ, ಪ್ರಚಲಿತದಲ್ಲಿದ್ದಾವೆ. ಈಗ ಪ್ರಚಲಿತವಿರುವಂಥ ಆಟಗಳು ಈ 3 ವಿಧಾನಗಳ ನಡುವೆ ಅಳವಡಿಸ್ಕೊಂಡು ಆಟವನ್ನು ಆಡ್ತಾಯಿದ್ದಾವೆ. 1950ರಲ್ಲಿ ಏನಾಯಿತು, ಅಖಿಲ ಭಾರತ ಕಬಡ್ಡಿ ಸಂಸ್ಥೆ ಸ್ಥಾಪನೆ ಆಯಿತು. AIKF ಏನಾಯಿತು, ಸ್ಥಾಪನೆ ಆಯಿತು. ಯಾವಾಗಂದರೆ 1950ರಲ್ಲಿ ಆಲ್ ಇಂಡಿಯಾ ಕಬಡ್ಡಿ ಫೆಡರೇಷನ್ ಏನಾಗ್ತೈತೆ, ಸ್ಥಾಪನೆ ಆಗ್ತೈತೆ. ಇವರು ಏನು ಮಾಡ್ತಾರೆ ಅಂದರೆ ಕಬಡ್ಡಿ ಆಟಕ್ಕೆ ಸಂಬಂಧಪಟ್ಟಂಥ ನಿಯಮಗಳನ್ನು ಏನು ಮಾಡ್ತಾರೆ, ರಚನೆ ಮಾಡ್ತಾರೆ. 1977ರಲ್ಲಿ ಏನಾಯಿತು, ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆಯಿತು. 1950ರಲ್ಲಿ ಅಖಿಲ ಭಾರತ ಕಬಡ್ಡಿ ಸಂಸ್ಥೆ ಸ್ಥಾಪನೆ ಆಗಿದ್ದರೆ 1972ರಲ್ಲಿ ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಏನಾಗ್ತೈತೆ, ಸ್ಥಾಪನೆ ಆಗ್ತೈತೆ.
1990ರಲ್ಲಿ ಬೀಜಿಂಗ್ ಏಷ್ಯನ್ ಗೇಮ್ಸ್ನಲ್ಲಿ ಕಬಡ್ಡಿಯನ್ನು ಸೇರಿಸ್ತಾರೆ. 1990ರಲ್ಲಿ ಏಷ್ಯನ್ ಗೇಮ್ಸ್, ಇದು ಒಲಿಂಪಿಕ್ಸ್ ಗೇಮ್ಸ್ ಅಲ್ಲ, ಏಷ್ಯನ್ ಗೇಮ್ಸ್ನಲ್ಲಿ ಏನು ಮಾಡ್ತಾರೆ, ಕಬಡ್ಡಿಯನ್ನು ಸೇರ್ಪಡೆ ಮಾಡ್ತಾರೆ. ಆಟದ ನಿಯಮಗಳು ನೋಡಿರಿ, ಏನು ನಿಯಮಗಳಿದ್ದಾವೆ ಈ ಆಟದಲ್ಲಿ ಅಂದರೆ, ಒಂದು ತಂಡದಲ್ಲಿ ಎಷ್ಟು ಜನ ಇರ್ತಾರೆ, 12 ಜನ ಆಟಗಾರರು ಇರ್ತಾರೆ. ಅದರಲ್ಲಿ 7 ಜನ ಆಟ ಆಡ್ತಾರೆ, 5 ಜನ ಏನಿರ್ತಾರೆ ಬದಲಿ ಆಟಗಾರರು ಇರ್ತಾರೆ. ಒಂದೇ ಉಸಿರಿನಲ್ಲಿ ಏನು ಮಾಡ್ತೀವಿ ನಾವು, ಕಬಡ್ಡಿ ಎಂಬ ಶಬ್ದವು ಸ್ಪಷ್ಟವಾಗಿ ತನ್ನ ಅಂಕಣದಿಂದಲೇ ಏನು ಮಾಡ್ತೀವಿ, ಪ್ರಾರಂಭಿಸಬೇಕು. ನಮ್ಮ ಅಂಕಣದಿಂದಲೇ ಏನಾಗಬೇಕು, ಕಬಡ್ಡಿ ಅಂಥೇಳಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿಕೊಂಡು ಹೋಗಬೇಕು. ಒಂದು ಅಂಕಣದ ಎಲ್ಲ ಆಟಗಾರರು ಔಟ್ ಆದಾಗ ಏನು ಮಾಡ್ತಾರೆ, ಎದುರಾಳಿ ತಂಡಕ್ಕೆ ಲೋನ ಅಂತೇಳಿ ಕೊಡ್ತಾರೆ. ಲೋನ ಅಂದರೆ ಎಷ್ಟು ಅಂಕಗಳು ಅಂತ ಪ್ರಶ್ನೆ ಆಗಿದೆ, ಅದಕ್ಕೆ 2 ಅಂಕಗಳು ಅಂತ ಅರ್ಥ. ಆಟಗಾರರು ಆಟದ ಸಂದರ್ಭದಲ್ಲಿ ನಿರ್ಬಂಧಿತ ವಲಯವನ್ನು ಅಂದರೆ ಲಾಬಿ ಸ್ಪರ್ಶ ಮಾಡುವಂತಿಲ್ಲ. ಆಟದ ಸಂದರ್ಭದಲ್ಲಿ ಸ್ಪರ್ಶ ಮಾಡುವಂತಿಲ್ಲ, ಆದರೆ ಘರ್ಷಣೆ ಪ್ರಾರಂಭವಾದಾಗ ಏನು ಮಾಡ್ಬೋದು, ಸ್ಪರ್ಶಿಸಬಹುದು. ಅವ ಯಾವುದೇ ಇದನ್ನೆಲ್ಲ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಅಂಕಣದಲ್ಲಿ ಕನಿಷ್ಠ ಎಷ್ಟು ಜನ ಆಟಗಾರ ಇರುವಾಗ ನಾವು ಬೋನಸ್ ಗೆರೆಯನ್ನು ದಾಟಬೇಕು ಅಂದರೆ 6 ಜನ ಇರುವಾಗ ಬೋನಸ್ ಗೆರೆ ದಾಟಬೇಕು. ಅವಾಗ ಹೊಡೆದ್ರೆ 1 ಅಂಕ ದೊರೀತೈತೆ, ಇಲ್ಲಾಂದರೆ ಸಿಗೋದಿಲ್ಲ. ಫಸ್ಟ್ ನಾವು ಅವ್ರಿಗೆ ಔಟ್ ಮಾಡಿ ಬೋನಸ್ ಇದು ಮಾಡಿದ್ರೆ ಸಿಗೋದಿಲ್ಲ. ಫಸ್ಟಿಗೆ ನೋಡಬೇಕು ನಾವು ಬೋನಸ್ ಅದನ್ನು ಟಚ್ ಮಾಡಬೇಕು ಅಂತ ಅರ್ಥ. ಲಾಭದ ಅಂಕ ಅಥವಾ ತಾಂತ್ರಿಕ ಅಂಕಗಳಿಗೆ ಔಟ್ ಆದ ಆಟಗಾರರು, ಲಾಭದ ಅಂಕ ಅಥವಾ ತಾಂತ್ರಿಕ ಅಂಕಗಳಿಗೆ ಔಟ್ ಆದ ಆಟಗಾರರು ಏನಾಗಿಲ್ಲ, ಒಳಬರುವಂತಿಲ್ಲ. ತಾಂತ್ರಿಕ ಅಂಕಗಳು ಯಾವಾಗ ನೀಡ್ತೀವಿ ಹಾಗಾದರೆ ಅಂತಂದರೆ, ಲೇಟ್ ಎಂಟ್ರಿ ಆದರೆ ಎದುರಾಳಿ ತಂಡಕ್ಕೆ ಏನು ಸಿಗ್ತೈತೆ, ಅಂಕ ಸಿಗ್ತೈತೆ. ಡಬಲ್ ಎಂಟ್ರಿ ಆದರೂ ಕೂಡ ಎದುರಾಳಿ ತಂಡಕ್ಕೆ ಅಂಕ ಸಿಗ್ತೈತೆ. ಎಲ್ಲ ಆಟಗಾರರು ಔಟ್ ಆದಾಗ 10 ಸೆಕೆಂಡ್ ಒಳಗಾಗಿ ಅಂಕನನ್ನು ಪ್ರವೇಶ ಮಾಡಬೇಕು. ಅವಾಗೂ ಕೂಡ ಬರಲಿಲ್ಲಂದರೆ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, 1 ಅಂಕ ಕೊಡ್ತಾರೆ. ಎದುರಾಳಿ ತಂಡದಲ್ಲಿನ ತನ್ನ ತಂಡದ ಆಟಗಾರನಿಗೆ ನಿರ್ದೇಶನ ನೀಡ್ತಿದ್ದಾರೆ. ಎದುರಾಳಿ ತಂಡ, ನಮ್ಮ ಅಪೋಸಿಟ್ ತಂಡದವರು ನಮ್ಮ ತಂಡದವರಿಗೆ ನಿರ್ದೇಶನ ನೀಡ್ತಿದ್ದಾರೆ, ಅವು ಕೂಡ ಏನು ಮಾಡ್ತಾರೆ, ತಾಂತ್ರಿಕ ಅಂಕ ಕೊಡ್ತಾರೆ. ಟೈಮ್ ಔಟ್ ಸಂದರ್ಭದಲ್ಲಿ, ಟೈಮ್ ಔಟ್ ತೊಗೊಳ್ತೀವಲ್ಲ ಆ ಸಂದರ್ಭದಲ್ಲಿ ಏನಾದರೂ ಅಂಕಣ ಬಿಟ್ಟು ನಾವು ಹೊರಗಡೆ ಹೋದ್ವಿ ಅಂದರೆ ಅವಾಗ ಕೂಡ ಏನಾಗ್ತೈತೆ, ಅವಾಗೂ ಕೂಡ ತಾಂತ್ರಿಕ ಅಂಕ ಸಿಗ್ತೈತೆ. ಆಟವನ್ನು ಆಡುವಾಗ ಯಾವುದೇ ಆಟಗಾರನು ಗಡಿ ದಾಟಿದರೆ ಅವನನ್ನು ನಾವೇನಂತೀವಿ, ಔಟ್ ಅಂತೇಳಿ ಕರಿತೀವಿ. ಆರೋಗ್ಯವುಳ್ಳ ಶರೀರವೇ ಆತ್ಮದ ಅರಮನೆ. ಆರೋಗ್ಯವಂತರಾಗಿದ್ದೀವಿ ಅಂದರೆ ನಮಗೆ ಅದು ಆತ್ಮ ಇದ್ದಂಗೆ, ಆತ್ಮದೇ ಒಂದು ಅರಮನೆ ಇದ್ದಂಗೆ. ಆರೋಗ್ಯವುಳ್ಳ ಶರೀರವೇ ಆತ್ಮದ ಅರಮನೆ. ಕೊಟೇಶನ್ಗಳು ನೆನ್ಪಿಟ್ಕೋಬೇಕು, ಕೇಳ್ತಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆಸಲಾದಂಥ ಪಂದ್ಯಾಟಗಳಿಗೆ ಈ ಕೆಳಗಿನ ನಿಯಮಗಳನ್ನು ಪಾಲಿಸಬೇಕು. ಏನೇನು ನಿಯಮಗಳು ಪಾಲಿಸಬೇಕು ಅಂತ ನೋಡಿ, ಇಲ್ಲಿ ವಿಭಾಗ ಇದೆ, ಆಟದ ಸಮಯ ಇದೆ, ಮೈದಾನದ ಅಳತೆ ಇದೆ, ದೇಹದ ತೂಕ ಇದೆ. ನೋಡಿರಿ, ಪ್ರಾಥಮಿಕ ವಿಭಾಗದಲ್ಲಿ ಆಟದ ಸಮಯ ಎಷ್ಟಿರಬೇಕು ಅವರಿಗೆ ಅಂತ ಕೊಟ್ಟಿದ್ದಾರೆ. ನೋಡಿರಿ, ಅವ್ರ ವಯೋಮಿತಿ 14 ವರ್ಷದ ಒಳಗಿನ ಬಾಲಕರು ಅಥವಾ ಬಾಲಕಿಯರಿದ್ದರೆ, ಅಂದರೆ ಇಲ್ಲಿ ಏನಿರ್ತೀವಿ ನಾವು, ಇದು ಮಾಧ್ಯಮಿಕ ಒಂದು ಇದಂತೀವಲ್ಲ ಮಟ್ಟ, ಅಲ್ಲಿ ಏನು ಮಾಡ್ತೀವಿ ನಾವು 6ರಿಂದ 14 ವರ್ಷದ ಮಕ್ಕಳಲ್ಲಿರ್ತಾರೆ. ಪೂರ್ವ ಪ್ರಾಥಮಿಕ, ಮಾಧ್ಯಮಿಕ ಶಿಕ್ಷಣ ಈ ಥರ ಇದೆಯಲ್ಲ. ಈಗ ಮಾಧ್ಯಮಿಕ ವರ್ಗದಲ್ಲಿ ಒಂದು ಹಂತದಲ್ಲಿ ಅಲ್ಲಿ 14 ವರ್ಷದ ಮಕ್ಕಳಿರ್ತಾರೆ. ಅಂದರೆ ಇಲ್ಲಿ 8ನೇ ತರಗತಿಯ ಮಕ್ಕಳು ಅಲ್ಲಿ ಗಂಟ ಇರ್ತಾರೆ. 8ನೇ ತರಗತಿ ಗಂಟ ಇರ್ತೈತೆ ಅಂತ ಅರ್ಥ. 6ರಿಂದ 8ನೇ ತರಗತಿ ಇರ್ತೈತಲ್ಲ ಅಲ್ಲಿ ಗಂಟ ಮಕ್ಕಳು ಇರ್ತಾರೆ. ಅವರಿಗೆ ಆಟದ ಸಮಯ ಎಷ್ಟಿರಬೇಕಂದ್ರೆ 15 ನಿಮಿಷ ಆಡ್ತಾರೆ, 5 ನಿಮಿಷ ರೆಸ್ಟು, 15 ನಿಮಿಷ ಆಡ್ತಾರೆ. ಟೋಟಲಿಗೆ ಎಷ್ಟಾಯಿತು, 35 ನಿಮಿಷ ಆಯಿತು. 15 ನಿಮಿಷ ಆಟ, 5 ನಿಮಿಷ ರೆಸ್ಟು, 15 ನಿಮಿಷ ಆಟ. 2 ಸುತ್ತು ಇರ್ತವೆ, 5 ನಿಮಿಷ ವಿಶ್ರಾಂತಿ ಇರ್ತೈತೆ. ಟೋಟಲ್ ಬಂದುಬಿಟ್ಟು 35 ನಿಮಿಷ. ಇವ್ರದ್ದು ಮೈದಾನದ ಅಳತೆ ಎಷ್ಟಿರ್ತದೆ ಅಂದರೆ 11 × 8 ಮೀಟರ್ ಇರ್ತೈತೆ. ಪುರುಷರದ್ದು ಎಷ್ಟಿರ್ತೈತೆ, ಮಹಿಳೆಯರದ್ದು ಇರ್ತದೆ ಎಷ್ಟಿರ್ತೈತೆ, ಪ್ರಾಥಮಿಕ ಮಕ್ಕಳದ್ದು ಎಷ್ಟಿರ್ತೈತೆ ಎಲ್ಲದು ಕೂಡ ಡೀಟೇಲಾಗಿ ಆದರ್ಶ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳ್ತೀನಿ, ಅಲ್ಲಿದ್ದೇವೆ ಸಪ್ರೇಟಾಗಿ. ಈಗ ದೇಹದ ತೂಕ ಇವರಿಗೆ ಎಷ್ಟಿರಬೇಕು ಅಂದರೆ 51 kg ಬಾಲಕರಿಗಿರಬೇಕು. ಏನು 6th ಇಂದ 8th ಮಕ್ಕಳು ಇರ್ತಾರೋ ಅವರಿಗೆ 51 kg ಇರಬೇಕು, ಅವ್ರ ದೇಹದ ತೂಕ ಇರಬೇಕು. ಯಾರು ಬಾಲಕರು 48 kg ಮಹಿಳೆಯರು ಇರಬೇಕು. ಗರ್ಲ್ಸ್ ಇರಬೇಕು. ಮಹಿಳೆಯರಂದರೆ ಮತ್ತೆ ಬೇರೆ ಆಗ್ತೈತೆ. ಇಲ್ಲಿ ಹುಡುಗಿಯರಿಗೆ 48 kg ಇರಬೇಕು. ಅಂಕಣದ ಪರಿಚಯ ನೋಡಿರಿ. ಕಬಡ್ಡಿ ಅಂಕಣವು ಆಯಾತಾಕರವಾಗಿರಬೇಕು. ಸಮತಟ್ಟಾದ ನುಣುಪು ಮತ್ತು ಹದ ಮಾಡಿದ ಅಂಗಳ ಇರಬೇಕು. ಕ್ರೀಡಾಂಗಣದ ಸುತ್ತಲೂ, ಈಗ ಅಂಕಣ ಇದೆ ಅಂದರೆ ಸುತ್ತಲೂ ಏನಿರಬೇಕು 4ರಿಂದ 5 ಮೀಟರ್ ಅಂತರದಲ್ಲಿ ಏನು ಮಾಡ್ತಾರೆ, ಯಾವುದೇ ಅಡಚಣೆ ಇಲ್ಲದೆ ಮೈದಾನವನ್ನು ಹಾಕಿರ್ತಾರೆ. ಇದು ಅಂಕಣದ ಚಿತ್ರ ನೋಡ್ರಿ. ಇದು ಅಂಕಣದ ಚಿತ್ರ. ಇವು ಬಾಕ್ಸ್, ಕುಳಿತುಕೊಳ್ಳುವಂತಹ ಬಾಕ್ಸ್ ಇವು. ಇದು ಅಂತಿಮ ರೇಖೆ, ಬೋನಸ್ ಗೆರೆ, ಬಾಕುಗೆರೆ ಅಂತ ಕರಿತೀವಿ. ಬಾಕುಗೆರೆ ಅಂದರೆ ಅರ್ಹತಾ ಗೆರೆ ಅಂತ ಕರಿತೀವಿ. ಅದಕ್ಕೆ ಬೋನಸ್ ಗೆರೆಗೆ ಬೋನಸ್ ಗೆರೆ ಅಂತ ಕರಿತೀವಿ. ಸೆಂಟರ್ ಲೈನ್ ಅದಕ್ಕೆ ಮಧ್ಯೆ ಗೆರೆ ಅಂತೇಳಿ ಕರಿತೀವಿ. ಈ ಕಡೆ ಸೇಮು ಬಾಕ್ಸ್ ಕೊಟ್ಟಿದ್ದಾರೆ. ಇದ್ರ ಮೆಜರ್ಮೆಂಟು ಅದರ ಟೆಕ್ಸ್ಟ್ ಬುಕ್ಕಲ್ಲಿದೆ, ಹೇಳ್ತೀನಿ. ಯಾಕೆಂದರೆ ಎಲ್ಲಿ ಏನಿದೆ ಅಲ್ಲಷ್ಟು ಹೇಳ್ತೀನಿ. ಅಲ್ಲಿಂದ ಇಲ್ಲಿ ತಂದು ಹೇಳೋದು, ಇಲ್ಲಿಂದ ಅಲ್ಲಿ ತಂದು ಹೇಳಿದ್ರೆ ನಮಗೆ ವಿಡಿಯೋ ಲೆಂತಿ ಆಗ್ತೈತೆ. ಅದು ಸುಮ್ಮನೆ ಮತ್ತೆ ಹೇಳಬೇಕಲ್ಲ, ಏನು ಹೇಳಿಲ್ಲ ಅಂದರೆ ಅದು ಒಂದೇ ಕಡೆ ಹೇಳಿದ್ರೆ ನಡೀತಿತ್ತು. ಆದರೆ ಅಲ್ಲಿಂದ ಅಲ್ಲೇ ಹೇಳ್ತೀನಿ, ಇಲ್ಲಿಂದ ಇಲ್ಲಿ ಹೇಳ್ತೀನಿ. ನೀವು ಬೇಕಾದರೆ ನೋಟ್ಸ್ ಮಾಡ್ಕೊಳ್ಳಿ, ಎಲ್ಲ ಕಂಟೆಂಟ್ ಇದು ಎಲ್ಲ ಕಲೆಕ್ಟ್ ಮಾಡಿಕೊಂಡು. ಇವಾಗ
ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ನೋಡಿರಿ. ಬಿಟ್ಟ ಸ್ಥಳವನ್ನು ತುಂಬಿರಿ. ಕಬಡ್ಡಿ ಎಂಬ ಶಬ್ದವು ಯಾವ ಪದದಿಂದ ಬಂದಿದೆ ಅಂದರೆ ಕೌನ್ ಬಡ ಎನ್ನುವ ಪದದಿಂದ ಬಂದಿದೆ. ಲೋನ್ ಅಂದರೆ ಎಷ್ಟು ಅಂಕಗಳು ಅಂತಂದರೆ ಲೋನ್ ಅಂದರೆ 2 ಅಂಕಗಳು. ಕ್ಯಾಂಟ್ ಎಂಬ ಪದವು ಡ್ಯಾಶ್ ಕೌಶಲ್ಯ ಆಗಿದೆ. ಕ್ಯಾಂಟ್ ಅನ್ನುವುದು ಏನಂದರೆ ಆಕ್ರಮಣಕಾರಿ ಕೌಶಲ್ಯವಾಗಿದೆ. ಈ ಕೆಳಗಿನ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. ಕಬಡ್ಡಿ ತಂಡದಲ್ಲಿ ಡ್ಯಾಶ್ ಆಟಗಾರರು ಇರ್ತಾರೆ. ಎಷ್ಟು ಇರ್ತಾರೆ? 7 + 5 ಇರ್ತಾರೆ. 7 ಜನ ಆಡ್ತಾರೆ, 5 ಜನ ಬದಲಿ ಆಟಗಾರರು. ಟೋಟಲ್ ಬಂದುಬಿಟ್ಟು 12 ಜನ. ಬೋನಸ್ ಅಂದರೆ ಎಷ್ಟು ಅಂಕ ಅಂತಂದರೆ ಬೋನಸ್ ಮಾಡಿದ್ರೆ 1 ಅಂಕ ಸಿಗ್ತೈತೆ. ಲೋನ್ ಅಂದರೆ 2 ಅಂಕ, ಬೋನಸ್ ಅಂದರೆ 1 ಅಂಕ. ಕಬಡ್ಡಿ ಆಟಕ್ಕೆ ಕಬಡ್ಡಿ ಎಂದರೆ ಯಾವ ವರ್ಷದಲ್ಲಿ ನಾಮಕರಣ ಮಾಡಲಾಯಿತು ಅಂದರೆ 1918ರಲ್ಲಿ ಮಾಡ್ತಾರೆ. 1918ರಲ್ಲಿ ನಾಮಕರಣ ಮಾಡ್ತಾರೆ. 1923ರಲ್ಲಿ ರೂಲ್ಸ್ ತರ್ತಾರೆ. ಈಗ ಹೊಂದಿಸಿ ಬರೆಯಿರಿ. ರಕ್ಷಣಾ ಕೌಶಲ್ಯ, ಆಕ್ರಮಣ ಕೌಶಲ್ಯ. ಕಬಡ್ಡಿ ಹಿಂದಿನ ಹೆಸರು. ಕಬಡ್ಡಿ ಹಿಂದಿನ ಹೆಸರು ಹೂತೂತು. ಆಕ್ರಮಣಕಾರಿ ಕೌಶಲ್ಯ, ಆಕ್ರಮಣ ಮಾಡೋಕ್ಕೆ ಹೋಗಿದ್ದೀವಿ ಅಂದರೆ ಅಲ್ಲಿ ಏನು ಮಾಡ್ತೀವಿ ನಾವು? ಸೈಡ್ ಕಿಕ್ ಮಾಡ್ತೀವಿ. ರಕ್ಷಣಾ ಕೌಶಲ್ಯ ಅಂದರೆ ತೊಡೆ ಹಿಡಿತೀವಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕಬಡ್ಡಿ ಆಟದ ಅಂಕಣ ಯಾವ ಆಕಾರದಾಗ ಇರ್ತೈತೆ ಅಂದರೆ ಅದು ಆಯತಾಕಾರದಾಗ ಇರ್ತೈತೆ. ಭಾರತೀಯ ಪುರಾತನ ಕ್ರೀಡೆ ಯಾವುದು ಅಂತಂದರೆ ಅದು ಕಬಡ್ಡಿ. ಕೌಶಲ್ಯಗಳಲ್ಲಿ ಎಷ್ಟು ವಿಧ ಅಂದರೆ 2 ವಿಧ, ಒಂದು ರಕ್ಷಣಾತ್ಮಕ, ಒಂದು ಆಕ್ರಮಣಾತ್ಮಕ. ಕಬಡ್ಡಿ ಆಟದ ಅಂಕಣ ಚಿತ್ರ ಬರೆದು ಗೆರೆಗಳನ್ನು ಗುರುತಿಸಬೇಕು. ಅಂಕಣಗಳು ಬರೆದು ಗೆರೆಯನ್ನು ನೀವು ಗುರುತಿಸ್ರಿ. ಇಷ್ಟೇನಾಯಿತು ಕಬಡ್ಡಿಗೆ ಸಂಬಂಧಪಟ್ಟಂಥ ತಾತ್ವಿಕ ವಿಭಾಗ ಆಯ್ತಿದು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂತಹ ಏನು ಮಾಡ್ತೀನಿ ಅಂದರೆ ಪ್ರಾಯೋಗಿಕ ವಿಭಾಗ ಮಾಡ್ತೀನಿ. ಪ್ರಾಯೋಗಿಕ ವಿಭಾಗ ಯಾಕೆಂದರೆ ಯಾವ ಒಂದು ಪಾಠದಲ್ಲಿ ಯಾವುದೋ ಸ್ಕಿಲ್ ಬರ್ತೈತೆ ಅಂತ ಕೇಳ್ತಾರೆ, ಅದಕ್ಕೆ ಪ್ರಾಯೋಗಿಕನೂ ಕೂಡ ನೋಡೋಣ. ಅಲ್ಲಿ ಎಷ್ಟು ಸೆಕೆಂಡು ಎಲ್ಲ ಕೊಟ್ಟಿರ್ತಾರೆ, ಅದಕ್ಕೊಂದು ವಿಡಿಯೋ ಮಾಡ್ತೀನಿ. ಹಾಗೆ 7ನೇ ತರಗತಿದ್ದು ಥಿಯರಿ ಮತ್ತು ಪ್ರಾಕ್ಟಿಕಲ್ ಮಾಡ್ತೀನಿ. ತಾತ್ವಿಕ ಮತ್ತು ಪ್ರಾಯೋಗಿಕ ವಿಭಾಗ. ಹಾಗೆ ಆತ ಟೆಕ್ಸ್ಟ್ ಬುಕ್ಕಲ್ಲಿದ್ದು ಅಲ್ಲಿ ಏನೇನು ಕೊಟ್ಟಿದ್ದಾರೋ ಅದು ಅಲ್ಲೆರಡು ಕೊಟ್ಟಿರ್ತಾರೆ. ಕಂಬೈನ್ ಮಾಡಿ ಥಿಯರಿನೂ ಕೊಟ್ಟಿರ್ತಾರೆ, ಪ್ರಾಕ್ಟಿಕಲ್ ಕೊಟ್ಟಿರ್ತಾರೆ. ಅದು ಹೇಳಿದ್ರೆ ಕಬಡ್ಡಿಯಲ್ಲಿ ಏನಾಗ್ತೈತೆ ನಮಗೆ ಅಷ್ಟು ಓದ್ಕೊಂಡ್ರೆ ನಮಗೆ ಕಬಡ್ಡಿ ಎನಫ್ ಆಗ್ತೈತೆ, ಅಷ್ಟು ಸಾಕಾಗ್ತೈತೆ. ಇವಾಗ ಮುಂದಿನ ತರಗತಿಯಲ್ಲಿ ಮತ್ತೆ ಪ್ರಾಯೋಗಿಕ ವಿಭಾಗದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.